ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸಿನಿಮಾ ರಂಗದಲ್ಲಿ ಇದ್ಕೊಂಡು ನಾನು ನೋಡ್ಕೊಂಡು ಬಂದಿದ್ದೀನಿ. ಇಷ್ಟು ಕೆಟ್ಟ ಸರ್ಕಾರ, ಇಷ್ಟು ಭ್ರಷ್ಟ ಸರ್ಕಾರವನ್ನು ಇದುವರೆಗೂ ನಾನೆಲ್ಲೂ ನೋಡಲಿಲ್ಲ. ಆಮೇಲೆ ಆಡಳಿತದಲ್ಲಿ ಹಿಡ್ತಾ ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಹಿಡ್ತಾ ಇಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ. ಆಮೇಲೆ ಈ ರೀತಿ ದುಂದುವೆಚ್ಚ ನೋಡಿ, ನಾವು ನಾರ್ಮಲ್ ಪೊಸಿಷನ್ನಲ್ಲಿದ್ದಾಗಲೇ, ನಾರ್ಮಲ್ ಸಿಚುವೇಷನ್ಗಳಲ್ಲಿದ್ದಾಗಲೇ ಸರ್ಕಾರ ಸಾಲ ಮಾಡಿ ಮಾಡಿ ಜನರ ಆಶೋತ್ತರಗಳನ್ನು ಈಡೇರಿಸುವಂಥ ಪರಿಸ್ಥಿತಿ. ಇವತ್ತು 58-60 ಸಾವಿರ ಕೋಟಿ ರೂಪಾಯಿಗಳನ್ನು ದುಂದುವೆಚ್ಚ ಮಾಡ್ಕೊಂಡು ಭಾಗ್ಯ ಕೊಡ್ತೀವಿ ಅಂತೇಳಿ. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಅವ್ರು ಉದ್ಧಾರ ಮಾಡಬೇಕು ಅಂತಲ್ಲ, ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಪವರ್. ಹಳಿ ತಪ್ಪಿದೆ, ಭ್ರಷ್ಟ ಸರ್ಕಾರ ಮತ್ತೆ ಕೆಟ್ಟ ಆಡಳಿತ ಸಿದ್ದರಾಮಯ್ಯನವರ ಇವರು ಅಂತೇಳಿ ಆಶ್ಚರ್ಯ ಆಗುತ್ತೆ. ನನ್ನ ಒಂದು ಕೃಷಿ ಸಚಿವನಾಗಿ 3 ವರ್ಷದಲ್ಲಿ ಎಲ್ಲೂ ಒಂದು ಕಡೆ ಧಿಕ್ಕಾರ ಬರಲಿಲ್ಲ. ಎಲ್ಲಿಯೂ ಒಬ್ಬ ರೈತ ಕೂಡ ಸ್ಟ್ರೈಕ್ ಮಾಡೋಕ್ಕೆ ಬಿಡಲಿಲ್ಲ, ಸ್ಟ್ರೈಕ್ ಮಾಡಲಿಲ್ಲ. ಯಾವ ರಾಜಕಾರಣಿ ಸತ್ಯ ಹರಿಶ್ಚಂದ್ರ ಇದ್ದಾನೆ, ಒಂದು ಪ್ರೂವ್ ಮಾಡಿ. ನಾವು ಯಾವಾಗಲೂ ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ತ್ಯಾಗ ಮಾಡಲೇಬೇಕು. ವಿತೌಟ್ ಸ್ಯಾಕ್ರಿಫೈಸ್ ನೋ ಅಚೀವ್ಮೆಂಟ್ ಅಂತ ನನ್ನ ಇದು. ಹಾಗಾಗಿ ಅದೊಂದು ಹುಚ್ಚು ಧೈರ್ಯ ಮಾಡಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದ್ವಿ. ಬಂದ ನಂತರ ನನಗೆ ಯಡಿಯೂರಪ್ಪನವರು ಗೆಲ್ಸ್ಕೊಂಡು ಗೆದ್ವಿ. ನಾನು 18ರಲ್ಲಿ ಕೇವಲ 555 ಹೋಟೆಲ್ ಗೆದ್ದಿದ್ದೆ. ಅಫ್ಕೋರ್ಸ್ ಅವಾಗ ನೆಕ್ಸ್ಟು ಇಬ್ಬರು ಆಪೋಸಿಟ್ ಇದ್ದವರು ನಾವು ಒಂದಾದ್ವಿ. ಮತ್ತು ಅಧಿಕಾರ ಇದೆ ಮತ್ತು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥದ್ರಲ್ಲಿ ತಾಲೂಕಲ್ಲಿ ಜನನೂ ಕೂಡ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ತಾಲೂಕಲ್ಲಿ ಇಡೀ ಇತಿಹಾಸ 2004ರಿಂದ ಈ ಕಡೆಗೆ ಇಡೀ ಹಿರೇಕೆರೆ ತಾಲೂಕಿನ ಚಿತ್ರಣವನ್ನು ಬದಲಾವಣೆ ಮಾಡಿದ್ದೀನಿ. ನಾನು ಆವಾಗ ಒಂದು ಮಾತು ಕೊಟ್ಟಿದ್ದೆ, ನನ್ನನ್ನು ಗೆಲ್ಲಿಸಿದರೆ ತಾಲೂಕಿನ ಜನತೆಗೆ ನಾನು ತಾಲೂಕನ್ನು ಮದುವಣಿಗಿತ್ತಿ ರೀತಿಯಲ್ಲಿ ಶೃಂಗಾರ ಮಾಡ್ತೀನಿ ಅಂತ. ಈಗ ಮಾಡಿ ತೋರಿಸಿದ್ದೀನಿ. ಅದು ದಟ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ವಿತ್ ಮೀ. ಕರೆಕ್ಟ್. ನನಗೆ ಆ ತೃಪ್ತಿ ಇದೆ. ಹಾಗಾಗಿ ಅವಾಗ ಗೆದ್ದು ಬಂದಮೇಲೆ ಅರಣ್ಯ ಖಾತೆ ಕೊಟ್ಟರು. ಅರಣ್ಯ ಖಾತೆ ಕೊಟ್ಟಾಗ ನಾನು ರಿಜೆಕ್ಟ್ ಮಾಡಿದೆ. ಅರಣ್ಯ ಖಾತೆ ತಗೊಂಡ್ರೆ ಸಾರ್ವಜನಿಕ ರೈತರು, ನಾನು ಒಬ್ಬ ರೈತನ ಮಗನಾಗಿ ರೈತರಿಗೇನು ಮಾಡೋಕ್ಕಾಗಲ್ಲ ಅನ್ನೋಂಥ ಒಂದು ಇದರಿಂದ ಕೃಷಿ ಖಾತೆ ಕೇಳಿ ಪಡ್ಕೊಂಡೆ. ಕೃಷಿ ಖಾತೆ ಮುಳ್ಳಿನ ಹಾಸಿಗೆ, ಅದು ಹೌದೌದು, ಸುಖದ ಸುಪ್ಪತ್ತಿಗೆ ಅಲ್ಲ. ಯಾಕೆಂದರೆ ಜನ ಅದನ್ನು ಅಪೇಕ್ಷೆ ಪಡೋದಿಲ್ಲ ಮತ್ತು ಯಾವಾಗಲೂ ಸಮಸ್ಯೆಯಲ್ಲಿ ಅಂತ ಇರೋದು. ಯಾಕೆಂದರೆ ರೈತರ ಸಮಸ್ಯೆಗೆ ಕೊನೆಯೇ ಇಲ್ಲ. ಪಾಪ ಯಾವಾಗ ನೋಡಿದರೂ ಕಷ್ಟದಲ್ಲೇ ಇರ್ತಾರೆ, ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಯಾರೂ ಜೈಕಾರ ಹಾಕೋದಕ್ಕಿಂತ ಧಿಕ್ಕಾರ ಹಾಕುವಂಥದ್ದು ಜಾಸ್ತಿ. ಆದರೆ ನನ್ನ ಒಂದು ಕೃಷಿ ಸಚಿವನಾಗಿ 3 ವರ್ಷದಲ್ಲಿ ಎಲ್ಲೂ ಒಂದು ಕಡೆ ಧಿಕ್ಕಾರ ಬರಲಿಲ್ಲ. ಎಲ್ಲಿಯೂ ಒಬ್ಬ ರೈತ ಕೂಡ ಸ್ಟ್ರೈಕ್ ಮಾಡೋಕ್ಕೆ ಬಿಡಲಿಲ್ಲ, ಸ್ಟ್ರೈಕ್ ಮಾಡಲಿಲ್ಲ. ಸೊ ಆ ರೀತಿ ನಾವು ಸ್ಪಂದನೆ ಮಾಡಿ ನನ್ನ ಇದ್ರದ್ದು ಟೈಮ್ ಶಾರ್ಟ್ ಆಯಿತು. ನನಗೆ ಇನ್ನೂ ಕೃಷಿ ಇಲಾಖೆಯಲ್ಲಿ ಭಾಳಷ್ಟು ಬದಲಾವಣೆ ತರಬೇಕು ಅಂತ ಇದ್ವಿ, ಆದರೆ ಆಗಲಿಲ್ಲ. ಫಸ್ಟು ಮಂತ್ರಿ ಆದಂಥ ಸಂದರ್ಭದಲ್ಲಿ ಕೋವಿಡ್, ಆ 1 ವರ್ಷ ಕೋವಿಡಲ್ಲೇ ಬಂದ್ವಿ. ಆಮೇಲೆ ಒಂದು ವರ್ಷ ಕೆಲಸ ಮಾಡಿದ್ದು, ನೆಕ್ಸ್ಟ್ 6 ತಿಂಗಳು ಎಲೆಕ್ಷನ್ ಬಂದುಬಿಡ್ತು. ಓಕೆ, ಎಷ್ಟು ಸಾಧ್ಯ ನಾನು ಆ ಟೈಮಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸೊ ನಿಮ್ಮ ಮದುವಣಗಿತ್ತಿ ಹಾಗೆ ಮಾಡಿದ್ರಿ ಅಂತ ಹೇಳಿದ್ರಿ. ಇಡೀ ನೀವು 2004ರಲ್ಲಿ ಬರುವಾಗ ನಿಮ್ಮ ಕ್ಷೇತ್ರ ಹೇಗಿತ್ತು, ಇವತ್ತು ಹೇಗಿದೆ? ನಿಮಗೆ ತೃಪ್ತಿ ಕೊಟ್ಟಂಥ ಎಷ್ಟು ಕೆಲಸಗಳನ್ನು ನಾನು ಹೋದಾಗ ಫಸ್ಟ್ ಆಫ್ ಆಲ್ ಹಿರೇಕೆರೂರು ಟೌನ್ ಅಂತ ನೋಡೋಂಗಿರಲಿಲ್ಲ. ಒಂದೇ ಗಾಡಿ ಹೋಗ್ಬೋದು, ಇನ್ನೊಂದು ಗಾಡಿ ಆಪೋಸಿಟ್ ಬಂದರೆ ಬರೋದು ಕಷ್ಟ ಆಯಿತು. ಸೊ ಅದನ್ನು ನಾನು ರಸ್ತೆಗಳನ್ನು ಅಗಲ ಮಾಡಿ, ಡಿವೈಡರ್ ಮಾಡಿ, ಲೈಟ್ಸ್ ಹಾಕಿ, ಆವಾಗ ಹೈಮಾಸ್ಟ್ ಲೈಟ್ ಹಾಕ್ಸಿದೆ. ಫಸ್ಟು 5 ಹೈಮಾಸ್ಟ್ ಲೈಟು. ದಟ್ ಈಸ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಹಾವೇರಿ ಡಿಸ್ಟಿಕ್. ಹುಬ್ಬಳ್ಳಿಯಲ್ಲಿ ಒಂದು ಹೈಮಾಸ್ಟ್ ಲೈಟ್ ಬಿಟ್ಟರೆ ಎಲ್ಲೂ ಇರಲಿಲ್ಲ, ಹಿರೇಕೆರೂರಲ್ಲಿ. ಅದು ದಟ್ ಈಸ್ ಮೂಲಭೂತ ಸೌಕರ್ಯಗಳು. ಆಮೇಲೆ ಫಸ್ಟ್ ಟೈಮ್ ನಾನು MLA ಆದಾಗ ಹಿರೇಕೆರೂರು ಪಟ್ಟಣದಲ್ಲಿ 12ರಿಂದ 14 ದಿವಸಕ್ಕೆ ಒಂದು ಸರಿ ಕುಡಿಯೋ ನೀರು ಬಿಡ್ತಾಯಿದ್ರು. ಅದು ಆ ವರ ಅಂತೇಳಿದೆ, ಅಲ್ಲಿಂದ ಬೋರ್ವೆಲ್ ತಗೊಂಬಂದು ನೀರು 12-14 ದಿವಸಕ್ಕೆ ಒಂದು ಸರಿ ನೀರು. ನಾನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು, ಆವಾಗ 20.5 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ 35 ಕಿಲೋಮೀಟರ್ ತುಂಗಭದ್ರಾ ನದಿಯಿಂದ ಹಿರೇಕೆರೂರು ಪಟ್ಟಣಕ್ಕೆ ಕುಡಿಯೋ ನೀರನ್ನು ಕೊಟ್ವಿ ನಾವು. ಅದು ದೊಡ್ಡ ಒಂದು ಸಾಧನೆ ಆಯಿತು ನೀರಿಂದು. ರೆಗ್ಯುಲರ್ ಇವಾಗ ಕೂಡ ರೆಗ್ಯುಲರಾಗಿ ತುಂಗಭದ್ರಾ ನದಿ ನೀರು ಬರ್ತದೆ. ಸೊ ರಸ್ತೆಗಳು, ಡೆವಲಪ್ಮೆಂಟ್ಸು. ಆಮೇಲೆ ಫಸ್ಟ್ ಟರ್ಮಲ್ಲಿ 9 ಹೈಸ್ಕೂಲ್ಗಳು ತಂದಿದ್ದೆ, 4 ಜೂನಿಯರ್ ಕಾಲೇಜ್. ಮೊದಲೇ MLAಗಳು ಏನು ಮಾಡ್ತಿದ್ರು, ಹೈಸ್ಕೂಲ್ಗಳು ತರ್ತಾ ಇರಲಿಲ್ಲ. ಯಾಕೆಂದರೆ ಅವರು ಶಾಲಾ ಸಂಸ್ಥೆ ಇರೋದ್ರ ಜೊತೆ ಶಾಮೀಲಾಗೋರು. ಸರ್ಕಾರಿ ಶಾಲೆಗಳು ಬಂದರೆ ಇವ್ರಿಗೆ ಹೊಡ್ತಾ ಆಗ್ತದೆ ಅಂತೇಳಿ ಅವರು ಮಾಡ್ತಾ ಇರಲಿಲ್ಲ. 9 ಹೈಸ್ಕೂಲು, 4 ಜೂನಿಯರ್ ಕಾಲೇಜು, 2 ಮೊರಾರ್ಜಿ ಶಾಲೆ, 1 ITI ಕಾಲೇಜ್. ಫಸ್ಟ್ ಟರ್ಮಲ್ಲಿ 3.5 ವರ್ಷ 4 ವರ್ಷದಲ್ಲಿ ನಾನು ತಂದಿದ್ದು.
ಸೊ ಅದು ಮಾಡಿದಾಗ ನಾನು ಆವಾಗ JDSಲ್ಲಿದ್ದೆ. ನಂತರ 3.5 ವರ್ಷಕ್ಕೆ 4 ವರ್ಷಕ್ಕೆ ಟೈಮ್ ಮುಗಿದೋಯ್ತು. ಮತ್ತು 2008ರಲ್ಲಿ ಎಲೆಕ್ಷನ್ಗೆ ಹೋದೆ. ಆವಾಗ ಕಾಂಗ್ರೆಸ್ಸಿಗೆ ಬಂದ್ವಿ. ಕಾಂಗ್ರೆಸ್ಸಿಂದ ಗೆದ್ದು 2008ರಲ್ಲಿ ಗೆದ್ದೆ. ಆಮೇಲೆ 13ರಲ್ಲಿ ಸೋತೆ ನಾನು. ಅದರಲ್ಲಿ ಇದು KJP ಆಯಿತು. KJPಯಿಂದ ನನ್ನ ಅಪೋನೆಂಟ್ ನಿಂತರು. ಅವಾಗ ಮುಸ್ಲಿಮ್ಸ್ ಡಿವೈಡ್ ಆಯಿತು. ಅವಾಗ ಸೋತರು ಕೂಡ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂತು. ಸಿದ್ದರಾಮಯ್ಯನವರು ಆಡಳಿತಕ್ಕೆ ಬಂದರು. ಆವಾಗ ನಾನು ಸೋತರು ಕೂಡ ಐ ವಾಸ್ ಮೋರ್ ದೆನ್ MLA. ನನಗೆ ಅದೇ ಥರ ಗೌರವವನ್ನು ಕೊಟ್ಟರು, ಎಲ್ಲ ಮಾಡಿದರು. ಆವಾಗ 4 ನೀರಾವರಿ ಯೋಜನೆಗಳನ್ನು ತಂದ್ವಿ. ಒಂದು ಗುಡ್ಡದ ಮಾದಾಪುರ ಏತ್ ನೀರಾವರಿ ಯೋಜನೆ, ದುರ್ಗಾದೇವಿ ಏತ್ ನೀರಾವರಿ ಯೋಜನೆ, ಮಡ್ಲೂರು ಏತ್ ನೀರಾವರಿ ಯೋಜನೆ ಮತ್ತು ಅಸುಂಡಿ ಏತ್ ನೀರಾವರಿ, 4 ನೀರಾವರಿ ಯೋಜನೆಗಳನ್ನು ಆವಾಗ ತಂದು ಕೆರೆ ತುಂಬಿಸೋಂಥ ಕೆಲಸ ಪ್ರಾರಂಭ ಮಾಡಿದ್ವಿ. ಯಾಕೆಂದರೆ ನಮಗೆ ಹಿರೇಕೆರೆ ತಾಲೂಕು ಹೆಂಗಿತ್ತು ಅಂತಂದರೆ ಸಮುದ್ರದ ನಂಟು, ಉಪ್ಪಿಗೆ ಬಡತನ. ಕರೆಕ್ಟ್. 3 ನದಿ ಹರಿದಿದ್ದಾವೆ. ಒಂದು ತುಂಗಭದ್ರಾ ಇದೆ, ಮಧ್ಯ ಕುಮದ್ವತಿ ಇದೆ, ಇನ್ನೊಂದು ಕಡೆ ವರದಾ ನದಿ ಇದೆ. ಎಲ್ಲೂ ಏನೂ ಬಳಕೆ ಆಗ್ತಿರಲಿಲ್ಲ. ಸೊ ಆ ನದಿಗಳನ್ನು ಬಳಕೆ ಮಾಡಿ ಕೆರೆ ತುಂಬಿಸೋಂಥ ಯೋಜನೆಯನ್ನು ಮಾಡಿದ್ವಿ. ಆಮೇಲೆ ರಸ್ತೆಗಳು ಇದೆಲ್ಲ ಆಯಿತು. 18ರಲ್ಲಿ ಪುನಃ ಗೆದ್ದೆ 555 ಓಟಲ್ಲಿ. ಗೆದ್ದ ನಂತರ ನಾನು ಆವಾಗ ಏಕೈಕ ಕಾಂಗ್ರೆಸ್ ಸದಸ್ಯನಾಗಿ ಗೆದ್ದಿದ್ದೆ. ಆವಾಗ ನಾನು ಮಂತ್ರಿ ಸ್ಥಾನದಿಂದ ವಂಚಿತ ಆದೆ. ಆಮೇಲೆ ಇನ್ನೂ ಉಳಿದಂಥ ಕೆರೆಗಳು ತುಂಬಿಸೋಂಥದ್ದಿತ್ತು, ರಸ್ತೆಗಳು ಮಾಡೋಂಥದ್ದಿತ್ತು. ಇವೆಲ್ಲ ಯೋಜನೆಗಳು ಮಾಡಬೇಕು ಅಂತೇಳಿ ಕೊನೆಗೆ ರಾಜೀನಾಮೆ ಕೊಟ್ಟು ನಾವು ಯಡಿಯೂರಪ್ಪನವ್ರ ಕಡೆ ಬಂದ್ವಿ, BJP ಪಕ್ಷಕ್ಕೆ. ಅಲ್ಲಿ ಗೆದ್ದ ನಂತರ ಕೃಷಿ ಮಂತ್ರಿಯಾಗಿ ಮತ್ತೆ ಯಡಿಯೂರಪ್ಪನವರು ನನಗೆ 185 ಕೋಟಿ ರೂಪಾಯಿ ಮಂಜೂರು ಮಾಡಿದರು. ಒಂದು ಸರ್ವಜ್ಞ ಏತ ನೀರಾವರಿ ಯೋಜನೆ. ಉಳಿದಂಥ 95 ಕೆರೆಗಳಿಗೆ ನೀರು ತುಂಬಿಸೋಂಥ ಯೋಜನೆ. 4 ಚೆಕ್ ಡ್ಯಾಮ್ಗಳು ಕುಮದ್ವತಿ ನದಿಗೆ, ಅಲ್ಲಲ್ಲೇ 5-6 ಕಿಲೋಮೀಟರ್. ಸೊ ಅಲ್ಲೆಲ್ಲೇ ಚೆಕ್ ಡ್ಯಾಮ್ ಕಟ್ಟಿದರೆ ಅಂತರ್ಜಲ ವೃದ್ಧಿ ಆಗುತ್ತೆ ಕುಮದ್ವತಿ ನದಿಗೆ. ಅದು ಮಾಡಿದ್ವಿ. ರಸ್ತೆಗಳು ಸಂಪೂರ್ಣ, ಇವತ್ತು ನೀವು ಹಿರೇಕೆರೆ ತಾಲೂಕಲ್ಲಿ ನೀವು ಹೋಗಿ ನೋಡಿ, ರಸ್ತೆಗಳು ಎಲ್ಲೂ ಆ ಥರ ರಸ್ತೆಗಳು ನೋಡಲಿಕ್ಕೆ ಸಾಧ್ಯ ಇಲ್ಲ. ಬೆಸ್ಟ್ ಫಸ್ಟ್ ಕ್ಲಾಸ್ ರೋಡ್ಸು ಎಲ್ಲ. ಐ ಬಿಲೀವ್ ಇನ್ ದಟ್ ಇನ್ಫ್ರಾಸ್ಟ್ರಕ್ಚರ್. ರೋಡ್ ಈಸ್ ಡೆವಲಪ್ಮೆಂಟಿನ ಇನ್ನೊಂದು ಮುಖ. ಅದು ಮಾಡಿದ್ವಿ. ಮತ್ತು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಮೇಲೆ ಅಲ್ಲಿಗೆ ನಾನು ಕೃಷಿ ಸಚಿವನಾಗಿ ಮುಂದೆ ಹೋದೆ. ಮುಂದೆ 335 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ, ಮೊದಲು 46 ಗ್ರಾಮಗಳಿಗೆ ಹಳ್ಳಿಯಿಂದ ತುಂಗಭದ್ರಾ ನದಿಯಿಂದ ಕುಡಿಯೋ ನೀರು ಮಾಡಿದ್ವಿ. ಇನ್ನು 90 ಗ್ರಾಮ ಉಳಿದಿತ್ತು. ಆ 90 ಗ್ರಾಮಗಳಿಗೆ 335 ಕೋಟಿ ವೆಚ್ಚ ಮಾಡಿ ಕುಡಿಯೋ ನೀರನ್ನು ಕೊಡೋಂಥ ಕೆಲಸ ನಾವು ಪ್ರಾರಂಭ ಮಾಡಿದ್ವಿ. ಇನ್ನೂ ಕೆಲಸ ಈ ಸರ್ಕಾರ ಬಂದಮೇಲೆ ಅವ್ರಿಗೆ ದುಡ್ಡು ಕೊಡದೇ ಇರೋದಕ್ಕೆ ಇನ್ನೂ ಕೆಲಸಗಳು ನಡೀತಾ ಇಲ್ಲ, ಇನ್ನೂ ಮುಗಿದಿಲ್ಲ. ಅದು ಮುಗಿದಿಲ್ಲ. ಸರ್ವಜ್ಞ ಏತ ನೀರಾವರಿ ಯೋಜನೆ ಮುಗಿದಿಲ್ಲ. ಸೊ ಅದೆಲ್ಲ ಆಯಿತು ಅಂತ ಹೇಳಿದರೆ ನನ್ನ ಇಡೀ ತಾಲೂಕು ಯಾವುದೇ ಕೆರೆ, ಎಲ್ಲ ಕೆರೆಗಳಿಗೆ ಮಳೆಗಾಲದಲ್ಲಿ ಕೆರೆ ತುಂಬಿಸೋಂಥ ಯೋಜನೆ ಅದು ಬೇಕಾಗಿದ್ದು. ನಮ್ಮದು 98% ರೈತರೇ ಇರುವಂಥದ್ದು. ರೈತರಿಗೇನು ಬೇಕು? ಒಂದು ನೀರು, ಒಂದು ಪವರ್, 2 ಕೊಟ್ಟರೆ ಸಾಕು. ಆಮೇಲೆ ಎಜುಕೇಷನ್ಗೆ ಏನು ಬೇಕೋ ಅದು ಮಾಡಿದ್ವಿ. ಕೆರೆ ತುಂಬಿಸೋದು ಮತ್ತು ಶುದ್ಧ ಕುಡಿಯೋ ನೀರು ಕೊಡೋಂಥದ್ದು 335 ಕೋಟಿ ರೂಪಾಯಿ ಮಾಡಿದ್ವಿ. ಹಾಗಾಗಿ ನಾನು ಇವತ್ತು ಹಿರೇಕೆರೆ ತಾಲೂಕಲ್ಲಿ ಬೇರೆ ಯಾವುದೋ ತಾಲೂಕು, ಪಕ್ಕ ತಾಲೂಕಿಂದ ಬಂದರೆ ಇದೇನಪ್ಪ ಎಲ್ಲಿ ಬರ್ತಾ ಇದ್ದೀವಿ ಅಂಥೇಳಿ ಅನ್ನಿಸ್ತಾ ಇದೆ. ಆ ಥರ ರಸ್ತೆಗಳಿರ್ಬೋದು, ಕುಡಿಯೋ ನೀರು, ರಸ್ತೆ, ಆಮೇಲೆ ಶಾಲಾ ಕಾಲೇಜುಗಳು. ಆಮೇಲೆ ಕೃಷಿ ಸಚಿವನಾಗಿದ್ದಾಗ ಸುಮಾರು 3,200 ಆಕಳ ಕೊಟ್ಟೆ ನಾನು ರೈತರಿಗೆ ಸಬ್ಸಿಡಿ ಇದರಲ್ಲಿ. ಆಮೇಲೆ ಎಲ್ಲ ಹಲವಾರು ಇದು ಮಾಡಿ ಮಾಡ್ಕೊಂಡು ಬಂದ್ವಿ. ಆದರೆ ಚುನಾವಣೆ ಯಾವ್ಯಾವುದೋ ಗಾಳಿಗಳು ಬೀಸ್ತವೆ, ಏನೇನೋ ಆಗ್ತದೆ. ಅದರಲ್ಲಿ ಒಳ ಮೀಸಲಾತಿ ಅಂತಂದಿದ್ದು ನಮಗೆ ಆವಾಗ ಹೊಡ್ತಾ ಇತ್ತು. ಅದ್ರ ಬಗ್ಗೆ ನಾವು ಅನುಕೂಲ ಮಾಡಿಕೊಟ್ರು ಅದು ಅರ್ಥ ಮಾಡ್ಕೊಳ್ಳಿಲ್ಲ. ಯಾರಿಗೆ ನಾವು ಫೆಸಿಲಿಟಿ ಕೊಟ್ಟಿದ್ದೇವೆ ಅವ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಯನೂ ಇರಲಿಲ್ಲ. ವಿರೋಧಿಗಳಿದ್ದಾಯಿತು. ಆಮೇಲೆ ಈ ಗ್ಯಾರಂಟಿಗಳು, ಭಾಗ್ಯಗಳು ಬಂದು ಜನ ಓವರ್ನೈಟ್ ಸ್ವಲ್ಪ ಚೇಂಜ್ ಆದರು. ನಾವು ಪೀಪಲ್ ಆರ್ ರಿಪೆಂಟಿಂಗ್. ನಾವು ತಪ್ಪು ಮಾಡಿದ್ದೀವಿ ಅಂಥೇಳಿ ಎಲ್ಲ ಕಡೆಗೂ ಅವರೇ ಬಂದು ವಾಲಂಟ್ರಿ ಹೇಳ್ತಿದ್ದಾರೆ. ಜನತಾದಳದಿಂದ ಕಾಂಗ್ರೆಸ್ನಿಂದ ನೀವು ಜನರ ಅಭಿವೃದ್ಧಿಗಾಗಿ ಆ ಉದ್ದೇಶದಿಂದ BJPಗೆ ಬಂದ್ರಿ. ಈ 3 ಪಕ್ಷದ ಒಂದು ಒಡನಾಟ ನಿಮಗಿದೆ. ರಾಜಕೀಯವನ್ನು ಹೊರತುಪಡಿಸಿ ಈ 3 ಪಕ್ಷಗಳ ಒಡನಾಟದ ಒಟ್ಟು ಅನುಭವ ಏನು ನಿಮಗೆ? ಸೊ ಆಲ್ ಪಾರ್ಟೀಸ್ ಫಾರ್ ಪವರ್. ಯಾವುದೇ ಪಾರ್ಟಿ ಇರಲಿ, ಫಸ್ಟ್ ಎಲ್ರಿಗೂ ಅಧಿಕಾರ ಬೇಕು. ಅಧಿಕಾರಕ್ಕೋಸ್ಕರವೇ ಎಲ್ಲರೂ ಮಾಡೋದು. ಆದರೆ ಅಧಿಕಾರಕ್ಕೋಸ್ಕರ ಅಂತೇಳಿ ನಾವು ದಾರಿ ತಪ್ಪಂಥ ಕೆಲಸ ಆಗಬಾರ್ದು. ಅದು ಕೆಲವು ಎಲ್ಲ ಪಾರ್ಟಿಗಳು ಒಳ್ಳೆತನವೂ ಇದೆ, ಕೆಟ್ಟತನವೂ ಇದ್ದಾವೆ. ಏನು ಮಾಡೋಕ್ಕಾಗಲ್ಲ. ಇಟ್ ಇಸ್ ಇನ್ಎವಿಟೇಬಲ್, ಅನಿವಾರ್ಯ. ಈಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ?
ಹಿಂದೆ ಸಿದ್ದರಾಮಯ್ಯನವರ ಆಡಳಿತ ಏನಿತ್ತಲ್ಲ 13 ರಿಂದ 18, ಇಟ್ ವಾಸ್ ಅ ವಂಡರ್ಫುಲ್ CM. ಫೈನಾನ್ಸಿಯಲಿ ವಾಸ್ ಸೋ ಟೈಟ್. ಫೈನಾನ್ಸ್ ಮಿನಿಸ್ಟ್ರಾಗಿ ಎಲ್ಲ ಹಿಡಿತದಲ್ಲಿ ಇಟ್ಕೊಂಡು ಎಲ್ಲ ಮಾಡೋರು. ಈಗ ನೋಡಿದರೆ ಇಂಥ ಕೆಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಜೀವನದಲ್ಲಿ ನಾವು, ಯಾಕೆಂದರೆ ನಾನು ಬರೀ ಇದು ಒಂದೇ ಅಲ್ಲ ರಾಜಕೀಯಕ್ಕೆ ಬಂದು ಹೇಳ್ತೀನಿ ಅಂತೆಲ್ಲ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸಿನಿಮಾ ರಂಗದಲ್ಲಿ ಇದ್ಕೊಂಡು ನಾನು ನೋಡ್ಕೊಂಡು ಬಂದಿದ್ದೀನಿ. ಇಷ್ಟು ಕೆಟ್ಟ ಸರ್ಕಾರ, ಇಷ್ಟು ಭ್ರಷ್ಟ ಸರ್ಕಾರವನ್ನು ಇದುವರೆಗೂ ನಾನೆಲ್ಲೂ ನೋಡಲಿಲ್ಲ. ಆಮೇಲೆ ಆಡಳಿತದಲ್ಲಿ ಹಿಡ್ತಾ ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಹಿಡ್ತಾ ಇಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ. ಆಮೇಲೆ ಈ ರೀತಿ ದುಂದು ವೆಚ್ಚ. ಈಗ ನೋಡಿ, ನಾವು ನಾರ್ಮಲ್ ಪೊಸಿಷನ್ನಲ್ಲಿದ್ದಾಗಲೇ, ನಾರ್ಮಲ್ ಸಿಚುವೇಷನ್ಗಳಲ್ಲಿದ್ದಾಗಲೇ ಸರ್ಕಾರ ಸಾಲ ಮಾಡಿ ಮಾಡಿ ಜನರ ಆಶೋತ್ತರಗಳನ್ನು ಈಡೇರಿಸುವಂಥ ಪರಿಸ್ಥಿತಿ ಇತ್ತು. ಇವತ್ತು 58-60 ಸಾವಿರ ಕೋಟಿ ರೂಪಾಯಿಗಳನ್ನು ದುಂದು ವೆಚ್ಚ ಮಾಡ್ಕೊಂಡು ಭಾಗ್ಯ ಕೊಡ್ತೀವಿ ಅಂತೇಳಿ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಅವರು ಉದ್ಧಾರ ಮಾಡಬೇಕು ಅಂತಲ್ಲ, ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಪವರ್. ಅಧಿಕಾರಕ್ಕೋಸ್ಕರ, ಅಧಿಕಾರ ಹಿಡಿಬೇಕು ಅನ್ನೋಸ್ಕರ ಕೊಟ್ಟು, ಅವರು ಅಂದ್ಕೊಂಡಿದ್ರೆಲ್ಲ ಗೊತ್ತಿಲ್ಲ ಈ ರೀತಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ. ಆದರೆ ಬಂದುಬಿಟ್ರು. ಬಂದ ಮೇಲೆ ಅದನ್ನು ಈಡೇರ್ಸೋಕ್ಕೆ ಇವತ್ತು ತಿಣುಕಾಡ್ತಾ ಇದ್ದಾರೆ. ಅಭಿವೃದ್ಧಿ ಸಂಪೂರ್ಣ ಶೂನ್ಯ ಆಗಿದೆ. ಏನು ಪೇಪರ್ಲ್ಲಿ ಹೇಳ್ತಾರೆ ಅಲ್ಲಿಗೆ 100 ಕೋಟಿ, ಇಲ್ಲಿ 1000 ಕೋಟಿ, ಎಲ್ಲ ಬೋಗಸ್. 34-38 ಸಾವಿರ ಕೋಟಿ ರೂಪಾಯಿ ಕಾಂಟ್ರಾಕ್ಟ್ದಾರರಿಗೆ ಬಿಲ್ ಬಾಕಿ ಇದೆ. ಈಗ ಹೇಳಿದಲ್ಲ, ನಮ್ಮದೇ ನೀರಾವರಿ ಯೋಜನೆ ನಾನಿದ್ದಾಗ ಸ್ಟಾರ್ಟ್ ಆಗಿದ್ದು. ಅವತ್ತೇ ಹೇಳಿದರು ಅವರು 23 ಮೇ ಜೂನಿಗೆ ನಾವು ನೀರು ಕೊಡ್ತೇವೆ ಅಂತ. ನಮ್ಮದು ಫೆಬ್ರವರಿಯಿಂದನೇ ಎಲೆಕ್ಷನ್ ಟುವರ್ಡ್ಸ್ ಹೋಗ್ಬಿಟ್ವಿ, ಅಲ್ಲಿಂದ ಎಲ್ಲದೂ ಆಯಿತು. ಇದುವರೆಗೂ 2 ವರ್ಷ ಆಯಿತು ಸರ್ಕಾರ ಬಂದು, ಇದುವರೆಗೂ ಆ ಯೋಜನೆ ಮುಗಿದಿಲ್ಲ. ಅಂದರೆ ಬಿಕಾಸ್ ದರ್ ಇಸ್ ನೋ ಮನಿ, ದುಡ್ಡಿಲ್ಲ ಅವರಿಗೆ. ಇವತ್ತು ನೀರಾವರಿ ವೆಚ್ಚ ಕೊಡೋಕ್ಕೆ ದುಡ್ಡಿಲ್ಲ ಕಾಂಟ್ರಾಕ್ಟ್ದಾರರಿಗೆ, ಕುಡಿಯೋ ನೀರಿಂದ ಏನು ಮಾಡ್ತಾರೆ ಅವನಿಗೆ ಕೊಡೋಕ್ಕೆ ದುಡ್ಡಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸಂಪೂರ್ಣ ಸರ್ಕಾರ ಹಳಿ ತಪ್ಪಿದೆ, ಭ್ರಷ್ಟ ಸರ್ಕಾರ ಮತ್ತು ಕೆಟ್ಟ ಆಡಳಿತ. ಸಿದ್ದರಾಮಯ್ಯನವರ ಇವರು ಅಂಥೇಳಿ ಆಶ್ಚರ್ಯ ಆಗುತ್ತೆ. ಈಗ ನೀವು ಈ ಥರದ ಮಧ್ಯೆ ಈಗ ನೀವು ನೆಚ್ಚಿಕೊಂಡ BJP ಎಷ್ಟು ಮಟ್ಟಿಗೆ ಸರಿ ಇದೆ? BJPನೂ ಸರಿ ಇದೆ ಅಂತ ನಾನು ಹೇಳೋದಿಲ್ಲ. ಈಗಿನ ಪರಿಸ್ಥಿತಿ ನೋಡಿದರೆ ಈಗ ವಿಜೇಂದ್ರ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರ ಅಧ್ಯಕ್ಷರು ಮಾಡಿಲ್ಲ, ನಾವ್ಯಾರು ಕೂತ್ಕೊಂಡು ಇಲ್ಲಿ ಮಾಡಿಲ್ಲ. ಪಕ್ಷದ ಹೈಕಮಾಂಡ್ ಮಾಡಿದೆ, ಅವ್ರನ್ನ ಆಯ್ಕೆ ಮಾಡಿದೆ. ಯಡಿಯೂರಪ್ಪನವರು ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಈ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆಡಳಿತಕ್ಕೆ ಬರಬೇಕು ಅಂತ ಹೇಳಿದರೆ ದ್ಯಾಟ್ ಈಸ್ ಬಿಕಾಸ್ ಆಫ್ ಯಡಿಯೂರಪ್ಪ. ಹೌದಾ? ಇವತ್ತು ಅಂಥ ಒಬ್ಬ ಸೀನಿಯರ್ ಲೀಡ್ರು ಆಯಿತು, ಅವರಿಗೆ ವಯಸ್ಸಾಯಿತು, ಪಾಪ ಅವರು ನಿವೃತ್ತಿ ಆದ ನಂತರ ಅವ್ರ ಮಗ ಬಂದು ಈಗ ಅವ್ರನ್ನ ಅಧ್ಯಕ್ಷರು ಮಾಡಿದ ಮೇಲೆ ಈಸ್ ಡೂಯಿಂಗ್ ವಂಡರ್ಫುಲ್ ಜಾಬ್. ವಿಜೇಂದ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದಷ್ಟು ಜನ ಸೇರಿಕೊಂಡು, ಅವ್ರಿಗೆ ಅಸಮಾಧಾನ ಇದ್ದರೆ ಹೋಗಲಿ, ಹೈಕಮಾಂಡಲ್ಲಿ ಹೇಳ್ಕೊಳ್ಳಿ, ಇದು ಮಾಡ್ಕೊಳ್ಳಿ. ಆದರೆ ಈಗೇನಾಗಿದೆ ಅಂತ ಹೇಳಿದ್ರೆ ಬಾಯಿಗೆ ಬಂದಂಗೆ ತೇಜೋವಧೆ ಯಡಿಯೂರಪ್ಪನವ್ರನ್ನ ಅಷ್ಟು ಸೀನಿಯರ್ ಕಾಂಗ್ರೆಸ್ಸಿಗೆ ಆಹಾರವನ್ನು ಎತ್ತೆತ್ತು ಕೊಡ್ತಾ ಇದೆ. ಕಾಂಗ್ರೆಸ್ಸಿಗೆ ಇವತ್ತು ಕರೆಕ್ಟಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡಿದರೆ ಕಾಂಗ್ರೆಸ್ನವ್ರನ್ನ ಉಸಿರು ಕಟ್ಟಿಸ್ಬಿಡ್ಬೋದು. ಪ್ರತಿ ದಿನಕ್ಕೆ 10 ಸ್ಕ್ಯಾಂಡಲ್ ಆಗ್ತಾಯಿದ್ದು. ಅಷ್ಟು ಆಗ್ತಾ ಇದ್ದಂತಲ್ಲ, ಅದನ್ನು ಬಿಟ್ಟು ಬರೀ ಯಡಿಯೂರಪ್ಪನವ್ರು ತೇಜೋವಧೆ ಮಾಡೋದು, ಅವರು ಭ್ರಷ್ಟ, ಇವರು ಭ್ರಷ್ಟ. ಯಾರು ಈ ದೇಶದಲ್ಲಿ ಒಬ್ಬ ಹರಿಶ್ಚಂದ್ರ ಇದ್ದಾರೆ ಹೇಳಿ ನೋಡಿ, ರಾಜಕಾರಣಿ. ನಾನು ಒಂದು ಹೇಳ್ತೀನಿ, ಯಾವ ರಾಜಕಾರಣಿ ಸತ್ಯ ಹರಿಶ್ಚಂದ್ರ ಇದ್ದಾನೆ ಒಂದು ಪ್ರೂವ್ ಮಾಡಲಿ. ಈಗ ಅವ್ರು ಹೇಳ್ತಾರಲ್ಲ, ಅವರು ಸತ್ಯ ಹರಿಶ್ಚಂದ್ರ, ಅವ್ರು ಸತ್ಯ ಹರಿಶ್ಚಂದ್ರ. ಯಾರ್ದು ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ? ಈಗ ಬಂಗಾರಪ್ಪನ ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ. ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ, ಹೌದಾ? ಈ ಕಾಂಗ್ರೆಸ್ನಲ್ಲಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಇದು ಫ್ಯಾಮಿಲಿ ಪಾಲಿಟಿಕ್ಸ್ ಅಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ತಂದೆ AICC ಅಧ್ಯಕ್ಷ, ಮಗ ಇಲ್ಲಿ MLA ಮಿನಿಸ್ಟ್ರು, ಇವ್ರದ್ದಲ್ವಾ? ಈಗ ಜಾರಕಿಹೊಳಿ ಅವರು ಅಣ್ಣ ತಮ್ಮಂದಿರು 3-4 ಜನ MLAಗಳು, MLC, ಫ್ಯಾಮಿಲಿ ಪಾಲಿಟಿಕ್ಸು ಇದೇ ಇಸ್ ವೆರಿ ಕಾಮನ್. ಸಾಮಾನ್ಯವಾಗಿ ಡಾಕ್ಟರ್ಸ್ ಮಕ್ಕಳು ಡಾಕ್ಟರ್ ಆಗ್ತಾರೆ. ಹೌದು, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಮಕ್ಕಳನ್ನ ಇಂಜಿನಿಯರ್ ಮಾಡ್ತಾರೆ. ಸಿನಿಮಾ ಹೀರೋಗಳ ಮಕ್ಕಳು ಈಗ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ರಾಜ್ಕುಮಾರ್ ಅವ್ರ ಮಕ್ಕಳು, ಅವರು ಕಲೆ ಬಂತು, ಹಾಗೆ ಬಂದರು. ಹಾಗೆ ಪಾಲಿಟಿಕ್ಸಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾವು ಪಾಲಿಟಿಕ್ಸ್ ಮಾಡ್ತಾಯಿದ್ರೆ ನನ್ನ ಮಕ್ಕಳು ಅದರಲ್ಲಿ ಇನ್ವಾಲ್ವ್ ಇರ್ತಾರೆ, ನಮ್ಮ ಫ್ಯಾಮಿಲಿ ಇನ್ವಾಲ್ವ್ ಇರ್ತದೆ, ಸಂಘಟನೆಯಲ್ಲಿ ಅವ್ರನ್ನವ್ರು ತೊಡಗಿಸ್ಕೊಂಡಿರ್ತಾರೆ. ಹಾಗಾಗಿ ಅದು ಪಾಲಿಟಿಕ್ಸ್ ಬರಲಿಕ್ಕೆ ಈಸಿ ಆಗುತ್ತೆ, ಜನರಿಗೂ ಕೂಡ ಅವ್ರು ಆಕ್ಸೆಸ್ ಆಗಿರ್ತಾರೆ. ಹೀಗಾಗಿ ವಿಜೇಂದ್ರ ಬಂದಿದ್ದೇ ದೊಡ್ಡ ತಪ್ಪು ಅಂತ ಹೇಳೋದು ಹೇಗೆ? ಹೀ ಈಸ್ ಹ್ಯಾವಿಂಗ್ ಈಸ್ ಓನ್ ಇಂಡಿವಿಜುವಾಲಿಟಿ. ಅವರಿಗೆ ವೈಯಕ್ತಿಕತೆ ಇದೆ, ಸ್ವಾತಂತ್ರ್ಯ ಇದೆ, ಎಫಿಷಿಯನ್ಸಿ ಇದೆ. ಹಾಗೆ ನೋಡಿದರೆ ಸಿದ್ದರಾಮಯ್ಯನ ಮಗನನ್ನು ಪೊಲಿಟಿಕ್ಸ್ ತರಲಿಕ್ಕೆ ಅವ್ರು ಏನು ಯದ್ವಾತದ್ದೋ ಒದ್ದಾಡ್ತಾವ್ರೆ. ಮಾಡಿದ್ರಲ್ಲ ಈಗ ಸಿದ್ದರಾಮಯ್ಯನವರು ಈಗಲೂ ಈಗೂ ನೋಡಿ, ಈಗ ಅವರು ಎಲೆಕ್ಷನ್ ನಿಲ್ಲಿಲ್ಲ, ಅವ್ರು ಕರ್ಕೊಂಬಂದು MLC ಮಾಡಿದರು.
ಹೌದಾ? ಅವ್ರದ್ದು ಮತ್ತು ಇವ್ರಿಗೆ ಫ್ಯಾಮಿಲಿ ಪೊಲಿಟಿಕ್ಸ್ ಅಲ್ವಾ? ಈಗ ವಿಜೇಂದ್ರ ಹ್ಯಾಸ್ ಪ್ರೂವ್ಡ್ ಹಿಮ್ಸೆಲ್ಫ್ ಬಿಫೋರ್ ದಿಸ್ ಇವನ್ ಗೌರ್ಮೆಂಟ್ ಇದ್ದಾಗ ಶಿರಾದಲ್ಲಿ, ಮಂಡ್ಯದಲ್ಲಿ ಬಿ ಜೆ ಪಿನ ಗೆಲ್ಲಿಸಿದ್ರು. ಎಲ್ಲಿ ಬಿ ಜೆ ಪಿ ಬೇಸೇ ಇರಲಿಲ್ಲ, ಬಿ ಜೆ ಪಿ ಬೇಸೇ ಇಲ್ಲ ಮಂಡ್ಯದಲ್ಲಿ, ಶಿರಾದಲ್ಲಿ ಬಿ ಜೆ ಪಿ ಬೇಸಿಲ್ಲ. ಅಲ್ಲಿ ಇವರು ಗೆಲ್ಲಿಸ್ಕೊಂಬಂದು ಹಿಮ್ಸೆಲ್ಫ್ ಪ್ರೂವ್ಡ್ ಹಿಮ್ಸೆಲ್ಫ್ ಆ್ಯಸ್ ಎ ಕೇಪಬಲ್ ಮ್ಯಾನ್, ಕೇಪಬಲ್ ಲೀಡರ್ ಅಂತ. ಇವತ್ತು ಅವ್ರು ಮಾಡ್ತಾಯಿದ್ದಾರೆ, ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈಗ ಮುಡಾ ಹಗರಣದಲ್ಲಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿದರು. ಸಿದ್ದರಾಮಯ್ಯನವ್ರನ್ನ ತುದಿಗಾಲಲ್ಲಿ ನಿಲ್ಲಿಸಿದ್ರು ಇದರಲ್ಲಿ. ಇವತ್ತು ಅವ್ರ ಹಗರಣವನ್ನು ಬಿಚ್ಚಿಟ್ರು. ಇವತ್ತು ಅವರು ನಾವು ಧರಣಿ ಮಾಡಿ, ಇವತ್ತು ಸತ್ಯಾಗ್ರಹ ಮಾಡಿ, ಪಾದಯಾತ್ರೆ ಮಾಡಿದ್ರಿಂದ ಸಿದ್ದರಾಮಯ್ಯನವರು ಪಡ್ಕೊಂಡಂಥ 14 ಸೀಟ್ ವಾಪಸ್ ಕೊಟ್ಟರು. ದಟ್ ಇಟ್ ಸೆಲ್ಫ್ ಪ್ರೂವ್ಡ್. ಇನ್ನೇನು ಬೇಕು? ಖರ್ಗೆ ಅವರು ವಾಪಸ್ ಕೊಟ್ಟರು 5 ಎಕರೆ ಭೂಮಿನ. ಮತ್ತು ಇನ್ನೂ ಮಾಡ್ತಾಯಿದ್ದಾರೆ. ಯಂಗ್ಸ್ಟರ್ ಏನಲ್ಲ, ಈಸ್ ಆಲ್ರೆಡಿ ಈಸ್ ಅಪ್ರೋಚಿಂಗ್ 50. ವರ್ಣಕ್ಕೂ ನುಗ್ಗಿದ್ರು ಎಲ್ಲ. ಅವ್ರು ಕೇಪಬಲ್ ಆಗಿದ್ದಾರೆ. ಬಟ್ ಅದನ್ನು ಯಡಿಯೂರಪ್ಪನವ್ರು ತೇಜೋವಧೆ ಮಾಡೋದು, ವಿಜೇಂದ್ರ ಬಾಯಿಗೆ ಬಂದಂಗೆ ಬೈಯೋದು, ಇದೆಲ್ಲ ಸಹಿಸಲ್ಲ, ಜನನೂ ಸಹಿಸಲ್ಲ. ಇದೆಲ್ಲ ಕಾದು ನೋಡ್ತಾರೆ. ಇದು ಒಳ್ಳೆಯ ಸಂಸ್ಕೃತಿನೂ ಅಲ್ಲ. ನಾವು ಬೇಡಪ್ಪ, ನನಗೆ ಇವತ್ತು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿದೆ, ನನಗೆ ಇಷ್ಟ ಆಯಿತಾ ನಾನು ಇರಬೇಕು, ನನಗೆ ಬೇಡವಾ ನಾನು ಸ್ವತಂತ್ರವಾಗಿ ಬಿಟ್ಟು ಹೋಗ್ಬೇಕು ಅಷ್ಟೇ. ವಾಟ್ ಈಸ್ ರಾಂಗ್? ಅದು ಬಿಟ್ಟು ಬಂದ್ವಲ್ಲ, ತಂಡವಾಗಿ ಬಂದಿದ್ದೇವೆ ನಾವು. ಅದನ್ನು ಬಿಟ್ಟು ಈ ರೀತಿ ಬೈಕೊಂಡು ಹೋಗೋದು ಇದು ಇಸ್ ನಾಟ್ ಕರೆಕ್ಟ್.